ರೈತರು ದೇಶದ ಬೆನ್ನೆಲುಬು. ರೈತರು ನೆಮ್ಮದಿಯಿಂದ ಇದ್ದರೆ ನಮ್ಮ ಆರ್ಥಿಕತೆ ಸಂಪದ್ಭರಿತವಾಗಿರಲು ಸಾಧ್ಯ. ಹಾಗಾಗಿ ರೈತರ ಸಮಸ್ಯೆಗಳಿಗೆ ತಕ್ಷಣವೇ ಸ್ಪಂದಿಸಿ ಪರಿಹಾರ ದೊರಕಿಸುವ ಕೆಲಸ ಮಾಡಬೇಕು ಎಂದು ಶಾಸಕ ಯಾಸೀರ್ ಖಾನ್ ಪಠಾಣ್ ಹೇಳಿದರು. ನಿಜವಾಗಲೂ ನಾವು ಯಾಕೆ ಬರ್ಬೇಕಂತ ಹೇಳಿದ್ರೆ, ಎಲ್ಲಿವರೆಗೆ ನಾವು ಜನಸಂಪರ್ಕದಲ್ಲಿ ಇರೋದಿಲ್ಲ, ರೈತ ಮುಖಂಡರ ಜೊತೆಗೆ ನಾವು ಚರ್ಚೆ ಮಾಡೋದಿಲ್ಲ, ರೈತರ ಸಮಸ್ಯೆಗಳ ಬಗ್ಗೆ ನಾವು ತಿಳ್ಕೊಳ್ಳೋದಿಲ್ಲ, ಅಲ್ಲಿವರೆಗೆ ನಾವು ಯಾವ ರೀತಿಯಲ್ಲಿ ಕ್ರಿಯಾಯೋಜನೆ ಮಾಡಬೇಕು, ಯಾವ ರೀತಿಯಲ್ಲಿ ಅಧಿಕಾರ ನಡೆಸಬೇಕು ಅಂತ ಹೇಳಿ ನಮ್ಗೆ ಗೊತ್ತಾಗೋದಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ನಮ್ಗೆ ವಿರೋಧನೂ ಆಗ್ಬೋದು, ಕೆಲವೊಂದು ಸಂದರ್ಭದಲ್ಲಿ ರೈತ ಮುಖಂಡರು ನಮ್ಗೆ ಬಹಳ ಖಡಕ್ ಆಗಿ ಮಾತಾಡಬಹುದು. ಯಾವುದಕ್ಕೂ ಕೂಡ ನಾವು ತಲೆ ಕೆಡಿಸಿಕೊಳ್ಳದೆ ಏನು ನಮ್ಮ ರೈತ ಸಂಘದ ಪದಾಧಿಕಾರಿಗಳು, ಮುಖಂಡರು ಹಾಗೂ ಹಿರಿಯರು, ಯಾಕಂದ್ರೆ ಆ ಸಂಘಟನೆಯಲ್ಲಿ ಇದ್ದವರ ನೋವು ನನಗಿಂತ ಬೇರೆ ಯಾರು ಗೊತ್ತಾಗೋದಿಲ್ಲ. ಈ ರೈತ ಸಂಘದ ಹೋರಾಟದ ಮುಖಾಂತರ ನನ್ನ ಮೇಲೆ ಬಹಳಷ್ಟು ಕೇಸುಗಳನ್ನು ಕೂಡ ನಾನು ಮಾಡಿಕೊಂಡಿದ್ದೇನೆ. ರೈತ ಸಂಘದ ಹೋರಾಟದ ಮುಖಾಂತರ ಇವತ್ತು ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ವಿರುದ್ಧ ಹಾಕೊಂಡು ನಾನು ರಾಜಕಾರಣ ಮಾಡಿದ್ದೇನೆ. ನಿಜವಾಗಲೂ ಕೂಡ ಯಾವುದೇ ಫಲಾಪೇಕ್ಷೆಯಿಂದ ಇವತ್ತು ನಮ್ಮ ರೈತ ಸಂಘದ ಮುಖಂಡರು ಹೋರಾಟ ಮಾಡ್ತಾರೆ. ರೈತ ಸಂಘದ ಒಗ್ಗಟ್ಟಿನ ಹೋರಾಟದ ಪ್ರತಿಫಲ ಕಬ್ಬಿನ ಬೆಳೆಗಾರರಿಗೆ ಇವತ್ತು 300 ಕೋಟಿ ರೂಪಾಯಿ ಸರ್ಕಾರ ಕೊಡುವಂತಾಯಿತು. ರೈತ ಸಂಘದ ಹೋರಾಟದ ಪ್ರತಿಫಲ ಆತ್ಮ ಯೋಜನೆ ಕಿಸಾನ್ ಗೋಷ್ಠಿ ಕಾರ್ಯಕ್ರಮ ಮಾಡಿ ಕೃಷಿ ಮತ್ತು ವಿವಿಧ ಇಲಾಖೆಗಳು, ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜ ಹಾಗೂ ವಿವಿಧ ರೈತರ ಸಂಘಟನೆಗಳ ಸಹಯೋಗದೊಂದಿಗೆ ಶ್ರೀ ಚೌಧರಿ ಚರಣ್ ಸಿಂಗ್ ಅವರ ಜನ್ಮದಿನದ ಸ್ಮರಣಾರ್ಥ ಅಂಗವಾಗಿ ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ನಡೆದ ರೈತರ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಯಾವುದೇ ಪಾಲು ಪಕ್ಷಗಳನ್ನು ಬಯಸದೆ ದುಡಿಯುವ ರೈತರ ಬೆಳೆಗಳಿಗೆ ಸಮರ್ಪಕ ಬೆಲೆ ದೊರೆತಾಗ ಮಾತ್ರ ರೈತರ ಅಭಿವೃದ್ಧಿ ಸಾಧ್ಯ. ಈ ನಿಟ್ಟಿನಲ್ಲಿ ಆಳುವ ಸರ್ಕಾರಗಳು ಯಾವುದೇ ಇದ್ದರೂ ರೈತರದಾಗಿರಬೇಕು. ಸಮಸ್ಯೆ ಅಥವಾ ಸಹಾಯ ಎಂದು ಕಚೇರಿಗಳಿಗೆ ಬಂದ ರೈತರನ್ನು ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡದೆ ರೈತರ ಸಮಸ್ಯೆಗೆ ಸ್ಪಂದಿಸಿ ಎಂದರು. ಶಿಗ್ಗಾವಿಯಲ್ಲಿನ ಕೆಎಂಎಫ್ ಮೂಲಕ ಮೇಕೆಜೋಳ ಖರೀದಿ ನೋಂದಣಿಯನ್ನು ಸ್ಥಗಿತಗೊಳಿಸಲಾಗಿದೆ. ನೋಂದಣಿಯನ್ನು ಪುನಃ ಪ್ರಾರಂಭಿಸಿ ತಾಲೂಕಿನಲ್ಲಿ ಬೆಂಬಲ ಬೆಲೆಯೊಂದಿಗೆ ಮೇಕೆಜೋಳ ಖರೀದಿ ಕೇಂದ್ರ ತಯಾರಾಗಬೇಕು ಎಂದು ರೈತ ಸಂಘಟನಾ ಮುಖಂಡರು, ಶಾಸಕರು ಮನವಿ ಮಾಡಿದರು. ಕೂಡಲೇ ಜಿಲ್ಲಾ ಅಧಿಕಾರಿಗಳೊಂದಿಗೆ ಮಾತನಾಡಿ ಶಿಗ್ಗಾವಿಯಲ್ಲಿಯ ಮೇಕೆಜೋಳ ಖರೀದಿ ಕೇಂದ್ರ ತರಲು ಶೀಘ್ರದಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ರೈತರ ಸಂಘಟನೆಯ ಮುಖಂಡರು ಹಾಗೂ ಸಾಧನೆ ಮಾಡಿದ ರೈತರನ್ನು ಶಾಸಕರು ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಯಲ್ಲಪ್ಪ ಗೊಣ್ಣೆನ್ನವರ್, ಕೃಷಿ ಸಮಾಜ ಅಧ್ಯಕ್ಷ ಹನುಮರೆಡ್ಡಿ ಗನಡವಿನಮನಿ, ಸಹಾಯಕ ಕೃಷಿ ನಿರ್ದೇಶಕ ಕೊಟ್ರೇಶ್ ಗಜ್ಲಿ, ರೈತ ಸಂಪರ್ಕ ಕೇಂದ್ರ ಕೃಷಿ ಅಧಿಕಾರಿ ಶ್ರೀಧರ್ ದಾಸರು, ರಾಜು ಜಂಗ್ಲಪ್ನವರ್, ಮಂಗಳಾ ಪಾಟೀಲ್, ಎಸ್ಆರ್ ದಾವಣಗೆರೆ, ಬಸಮ್ಮ ಬದಾಮಟ್ಟಿ, ವಿಜಯಲಕ್ಷ್ಮಿ ಸೇರಿದಂತೆ ಕೃಷಿ ಇಲಾಖೆ ಅಧಿಕಾರಿಗಳು, ರೈತ ಸಂಘಟನೆಯ ಮುಖಂಡರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಸುರೇಶ್ ಎಲಿಗಾರ್, 9 ಲೈವ್ ನ್ಯೂಸ್, ಶಿಗ್ಗಾವಿ.